ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡಿಸೆಂಬರ್ 31st, ನಾಳೆ ನ್ಯೂ ಇಯರ್ ಇದೆ. ಹಾಗಾಗಿ ಈ ವರ್ಷ ಕೊನೆ ದಿನ ಅಲ್ವಾ, ಏನಾದರೂ ಸ್ಪೆಷಲ್ ಅಡುಗೆನ ಮಾಡೋಣ ಅಂತೇಳಿ ಇವಾಗ ಕಿಚನ್ಗೆ ಬಂದು ಅಡುಗೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಿಕನ್ ಅಂದ್ರೆಲ್ಲ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಹೈದ್ರಾಬಾದಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡಿಬಿಟ್ಟು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಕೇರಳ ಸ್ಟೈಲಲ್ಲೆಲ್ಲ ಮಾಡ್ತಾರೆ ನೋಡಿ ಚಿಕನ್ ರೆಸಿಪಿ, ಅದ್ರ ಜೊತೆಗೆ ಗ್ರೇವಿ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ನನ್ನ ಮನೆಯವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಈ ಅಡುಗೆಗಳನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಕೇಕ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಏನು ಕೇಕ್ ಮಾಡ್ತಿಲ್ಲ. ಇನ್ನು ನಾನ್ ವೆಜ್ಜಲ್ಲಿ ಈ ಥರ ರೆಸಿಪಿನ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಬೇಕು ಯಾವ್ದಾದ್ರು ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಕೇಕ್ ತಿನ್ನಲಿಕ್ಕೆಲ್ಲ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇನ್ನು ನಾಳೆ ಒಂದು ನನ್ನ ಬರ್ಡೇ ಇದೆ. ನಮ್ಮ ಮನೆಯವ್ರು ಕೇಕ್ ತಂದು ಕಟ್ ಮಾಡಿಸ್ತಾರ ಇಲ್ವ ನನಗೆ ಗೊತ್ತಿಲ್ಲ, ಅದು ನೋಡಬೇಕು. ನ್ಯೂ ಇಯರ್ ಯಾವಾಗಿದೆ, ನನ್ನ ಬರ್ತಡೇನೂ ಅವತ್ತೇ ಬರುತ್ತೆ. ಹಾಗಾಗಿ ಎರಡಕ್ಕೂ ಸೆಲೆಬ್ರೇಷನ್ ಒಂದೇ ಆಗುತ್ತಲ್ಲ ಅಂತೇಳಿ ಅಷ್ಟೇನೆ. ಹಾಗಾಗಿ ನಾನು ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಅದು ಅಲ್ಲದೆ ಈ ಸಲ ಗುರುವಾರ ಬಂದಿದೆ. ನಾವು ರಾಯರಿಗೆ ಪೂಜೆ ಮಾಡ್ತೀವಲ್ವ, ಗುರುವಾರ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಹಾಗಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಗುರುವಾರ ಬೀಳೋಷ್ಟೊತ್ತಿಗೆ ಊಟನ ಮುಗಿಸ್ಕೊಂಡ್ಬಿಡೋಣ. 11 o'clock ಆ ಥರ ಊಟನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು. ಫಸ್ಟು ಬೇಡ ಅಂತ ಅನ್ನಿಸ್ತು, ಆಮೇಲೆ 12 o'clock ಆದಮೇಲೆ ಊಟ ಮಾಡೋದು ಬೇಡ, ಮುಂಚೆನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಕೇರಳ ಸ್ಟೈಲ್ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಹಾಗಾಗಿ ರೆಡಿ ಮಾಡ್ಕೊಳ್ತೀರಾ ಅಂಥದ್ದು ನೋಡಬೇಕು. ಅವ್ರು ಕೇಕ್ ತರ್ತಾರೇನೋ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ನನಗಂತೂ ಕೇಕೆಲ್ಲ ಕಟ್ ಮಾಡ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡಬೇಕು. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರವ್ರ ಕಡೆ ರಿಲೇಷನ್ನು ತೀರೋಗಿದ್ದಾರೆ. ಹಾಗಾಗಿ ಸೂತ್ಕ ಬೇರೆ ಇದೆ. ಹಾಗಾಗಿ ಪೂಜೆ ಎಲ್ಲ ಮಾಡೋ ಆಗಿಲ್ಲ. ಇದು ಎಷ್ಟು ಬೇಜಾರಾಗಿದೆ ಗೊತ್ತಾ ನಮಗೆ ಅದು ಒಂದು ವಿಷಯಕ್ಕೆ. ಯಾಕಂದರೆ ಗುರುವಾರ ಬಂದಿದೆ ಈ ಸಲ ನ್ಯೂ ಇಯರು. ನಾವು ಇಷ್ಟಪಡೋ ರಾಯರ ದಿನವೇ ಬಂದಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರಿದೆ. ನ್ಯೂ ಇಯರ್ನ ಈ ಸಲ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗುತ್ತೆ, ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಮನಸ್ಸಿಗೆ ಹೇಗೆ ಇಷ್ಟ ಆಗುತ್ತೋ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಮಾಮೂಲಿಯಾಗಿ ನ್ಯೂ ಇಯರ್ ದಿನ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಡ್ತಿದ್ವಿ. ನನ್ನ ಬರ್ತಡೇನೂ ಬೇರೆ ಇರ್ತಿತ್ತಲ್ಲ. ಇನ್ನು ಈ ಸಲ ಆ ದೇವಸ್ಥಾನಕ್ಕೆ ಹೋಗೋಗಿಲ್ಲ, ಎಂಥದಿಲ್ಲ. ಇನ್ನು ನಮ್ಮ ಮನೆಯವರು ಬರ್ತಡೇಗೆ ಅಂತ ಹೇಳ್ಬಿಟ್ಟು ಮುಂಚೆನೇ ಡ್ರೆಸ್ ಎಲ್ಲ ಕೊಡಿಸಿದ್ರು ಈ ಸಲ. ಅದಾದಮೇಲೆ ಈ ಥರ ಆಯಿತು. ನೋಡಬೇಕು ಹೇಗೆ ಏನು ಅಂತ ಹೇಳಿ. ಇನ್ನು ಇವಾಗ ಅಡುಗೆನ ಶುರು ಮಾಡೋಣ ಬನ್ನಿ. ಅದು ಅಲ್ಲದೆ ನಾನು ಹೈದ್ರಾಬಾದ್ ಸ್ಟೈಲಲ್ಲಿ ಫಸ್ಟ್ ಟೈಮು ಈ ರೆಸಿಪಿನ ಮಾಡ್ತಾ ಇರೋದು. ನಮ್ಮ ಮನೆಯವರು ಈ ಥರ ಬಿರಿಯಾನಿ ಎಲ್ಲ ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡಿದ್ರೆ ಅಷ್ಟೊಂದು ಅವ್ರಿಗೆ ಇಷ್ಟ ಆಗಲ್ಲ. ಇತ್ತೀಚೆಗೆ ಇಷ್ಟ ಆಗಿದೆ. ನಾನು ಪ್ರೀವಿಯಸ್ ಬ್ಲಾಗಲ್ಲಿ ರೋಸ್ಮರಿ ವಾಟರ್ನ ಬಳಸ್ಬಿಟ್ಟು ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಹಾಗಾಗಿ ಅವ್ರಿಗೆ ಸಖತ್ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ. ಅವರು ಕೂಡ ಚಿಕನ್ ಎಲ್ಲ ತಂದುಕೊಟ್ಬಿಟ್ಟು ಹೋದರು. ಸರಿ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಲ್ವ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಾನು ಇವಾಗ ಅಡುಗೆನ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡೋಣ. ಇನ್ನು ಇವಾಗ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸಾಸಿವೆ ಎಣ್ಣೆನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಈರುಳ್ಳಿ ಫ್ರೈ ಮಾಡೋದ್ರಿಂದ. ಹಾಗಾಗಿ ನಾನು ಸಾಸಿವೆ ಎಣ್ಣೆನ ಬಳಸಿದ್ದೀನಿ. ನೀವು ಬೇಕು ಅಂದರೆ ನಾರ್ಮಲ್ ಎಣ್ಣೆನೂ ತೊಗೊಬೋದು. ಅದಕ್ಕೆ 1.5 ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಸೀಸೋದಕ್ಕೆ ಹೋಗ್ಬಾರ್ದು, ಸೀಸಿದ್ರೆ ಬಿರಿಯಾನಿ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಒಂದೇ ಸಮಕ್ಕೆ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಬೇಕು. ಇದು ಕೂಡ ಆಯಿತು. ಇನ್ನು ಈ ಕಡೆ ನಾನು 1 kg ಚಿಕನ್ಗೆ ಮ್ಯಾಗಿನೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿಣದ ಪೌಡರು, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 4 ರಿಂದ 5 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ, ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, 3 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಹಸಿಮೆಣಸಿನ್ಕಾಯಿ, ಹಾಗೇನೆ 1/4 ಕಪ್ ಅಷ್ಟು ಮೊಸರು. ಈ ಮೊಸರು 1/4 ಲೀಟರ್ ಅಷ್ಟು ಇದೆ. ಇದ್ರ ಜೊತೆಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಪುದೀನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೇನೆ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲೇ ಮಾಡಿರೋದು. ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು
ಇದ್ರ ಜೊತೆಗೆ ನಾವು ಈರುಳ್ಳಿನ ಫ್ರೈ ಮಾಡಿರ್ತೀವಿ ನೋಡಿ ಎಣ್ಣೆ, ಅದನ್ನ ಹಾಕೋಬೇಕು. ಅದನ್ನ ಹಾಕೋದ್ರಿಂದನೇ ಇದು ಬಿರಿಯಾನಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇನ್ನು ಇದ್ರ ಜೊತೆಗೆ ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು, ನಾನು ಇಲ್ಲಿ 1.5 ಆಗಷ್ಟು ನಿಂಬೆಹಣ್ಣ ಸೇರಿಸಿದ್ದೀನಿ. ನಿಂಬೆಹಣ್ಣ ನಾವು ಕರೆಕ್ಟಾಗಿ ಹಾಕೊಂಡ್ರೆ ಎಲ್ಲ ಚಿಕನ್ಗೂ ಚೆನ್ನಾಗಿ ನೆನೆಯುತ್ತೆ, ಚಿಕನ್ ಜ್ಯೂಸಿಯಾಗಿ ಬರುತ್ತೆ, ಮೊಸರೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ. ಇನ್ನು ಇದನ್ನೆಲ್ಲ ಹಾಕಿದ್ಮೇಲೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು. ಒಂದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದನ್ನ ನಾನು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀವಿ ನೋಡಿ, ಆ ಪಾತ್ರೆಗೆ ನಾವು ಮ್ಯಾಗಿನೇಟ್ ಮಾಡಿರೋ ಚಿಕನ್ನ ಸೇರಿಸ್ಕೊಬೇಕು. ನಾನಿಲ್ಲಿ ಟೈಮ್ ಇರಲಿಲ್ಲ ಅಂತೇಳಿ ಆವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಟೈಮ್ ಇದ್ರೆ ಒಂದು ½ ಅದನ್ನು ಬಿಟ್ಬಿಟ್ಟು ಅದಾದ್ಮೇಲೆ ಬಿರಿಯಾನಿನ ಮಾಡ್ಕೊಳ್ಳಿ. ಈಗ ನಾನು ಬಿರಿಯಾನಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಚಿಕನ್ ಮ್ಯಾಗಿನೇಟ್ ಮಾಡಿರೋದೆಲ್ಲ ಹಾಕೊಂಡಿದ್ದೀನಲ್ಲ, ಅದನ್ನ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ. ಈ ಕಡೆ ನಾನು ರೈಸ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ನಾನು ಮಾಡ್ತಾ ಇರೋದಿಲ್ಲ, ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಅಲ್ವಾ, ಹಾಗಾಗಿ ಸಪ್ರೇಟಾಗಿ ರೈಸ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನೊಂದು ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಪಾತ್ರೆಯಲ್ಲೂ ಮಾಡ್ಕೊಬೋದು, ನಾನು ಕುಕ್ಕರಲ್ಲೇನೆ ಮಾಡ್ತಾ ಇದ್ದೀನಿ, ಲಿಡ್ ಕ್ಲೋಸ್ ಮಾಡೋದಿಲ್ಲ. ಇನ್ನು ಇದಕ್ಕೆ ತುಪ್ಪ ಬೇಕಾಗುತ್ತಲ್ಲ, ಹಾಗಾಗಿ ತುಪ್ಪ ಕರಗ್ಲಿಕ್ಕೂ ಕೂಡ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೆ. ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿದ್ದೀನಿ. ತುಪ್ಪನ ಸೇರಿಸ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಜಾಪತ್ರೆ ಮತ್ತೆ ಶಾಯಿ ಜೀರಾ, ಸ್ಟಾರು, ಅನಾನಸು ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅನ್ನ ಮಾಡ್ಲಿಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ, ಆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿಸ್ಕೊಬೇಕು. ಇನ್ನು ಪಕ್ಕದಲ್ಲಿ ಈ ಕಡೆ ಚಿಕನ್ ಇಟ್ಟಿದ್ನಲ್ಲ, ಅದು ತಳ ಹಿಡಿದ್ಬಿಡುತ್ತೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಅದು ಕೂಡ ಕುದಿಯೋಷ್ಟೊತ್ತಿಗೆ ಇದು ಕೂಡ ಒಂದು 50% ಕುಕ್ ಆಗುತ್ತೆ ನೋಡಿ. ಈ ತರ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಬೋದು. ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಕಡೆ ಚಿಕನ್ ಹಾಕ್ತಾ ಇರಲಿ. ಈ ಕಡೆ ನಾನು 2 ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ, ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ನಾವೇನು ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೇನೆ ವಾಶ್ ಮಾಡಿಕೊಂಡು ಸೇರಿಸ್ಕೊಬೋದು. ಇನ್ನು ಅದನ್ನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಫುಡ್ ಕಲರಿಗೆ ನಾನು ಹಾಲನ್ನ ಕಾಯಿಸ್ಬಿಟ್ಟು ಒಂದು 4 ರಿಂದ 5 ಕೇಸರಿ ದಾಳನ ಸೇರಿಸಿ ನೆನೆಲಿಕ್ಕೆ ಇಟ್ಟಿದ್ದೆ. ಬಿಸಿ ಹಾಲನ್ನ ಹಾಕೊಂಡ್ರೆ ಬೇಗ ನೆನೆಯುತ್ತೆ. ಯಾವುದೇ ರೀತಿ ಫುಡ್ ಕಲರ್ ಹಾಕೋ ಬದಲು ಈ ತರ ಹಾಲಿನ ಜೊತೆ ಕೇಸರಿನ ನೆನೆಸ್ಬಿಟ್ಟು ಸೇರಿಸ್ಕೊಳ್ಳಿ, ಹೆಲ್ತಿಗೆ ಒಳ್ಳೇದು. ಇಲ್ಲಾಂದ್ರೆ ಅರಿಶಿನ ಇದ್ರೆ ಅರಿಶಿನೂ ಅಷ್ಟೇ, ಬರೀ ನೀರಲ್ಲಿ ನೆನೆಸ್ಬಿಟ್ಟು ನೀವು ಫುಡ್ ಕಲರ್ ಆಗಿ ಯೂಸ್ ಮಾಡ್ಬೋದು. ಏನೋ ಅದಕ್ಕಾಗಿ ನಾನು ಹಾಲನ್ನ ಬಳಸ್ಕೊಂಡು ಇವತ್ತು ಮಾಡಿದ್ದೀನಿ. ಅದು ಕೂಡ ಎತ್ತಿಟ್ಕೊಂಡೆ ಸೈಡಿಗೆ. ಇನ್ನು ಈ ಕಡೆ ನೀರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ತೊಳೆದಿಟ್ಟಿರೋ ರೈಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 65% ಬೇಯಿಸ್ಕೊಂಡ್ರೆ ಸಾಕು. ನಾವು ಆಮೇಲೆ ದಮ್ ಕಟ್ಟೋದ್ರಿಂದ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾವು ಇವಾಗ್ಲೇನೆ ಒಂದು 80% ಬೇಯಿಸ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ. ಹಾಗಾಗಿ ಒಂದು 65% ಕುಕ್ ಮಾಡ್ಕೊಂಡ್ರೆ ಸಾಕು. ಇನ್ನು ಇದು ಕೂಡ ರೆಡಿ ಆಗಿತ್ತು. ಈ ಅನ್ನ ಮಾಡ್ಕೊಳ್ಳಿಕ್ಕೆ ಇಷ್ಟೇ ನೀರು ತಗೋಬೇಕು, ಅಷ್ಟೇ ನೀರು ತಗೋಬೇಕು ಅಂತೇನಿಲ್ಲ, ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಇನ್ನು ಇದು ರೆಡಿ ಆಯ್ತಲ್ವಾ, ಇದನ್ನ ನಾನು ಈಗ ಫಿಲ್ಟರ್ ಮಾಡಿಬಿಟ್ಟು ಸೈಡ್ಗೆ ಆರ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಇನ್ನು ಅಷ್ಟೊತ್ತಿಗೆ ಈ ಕಡೆ ಚಿಕನು ಕೂಡ ನೋಡಿ ನೀರು ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ರೆಡಿ ಆಯ್ತು. ಇದನ್ನ ನಾನು ಇವಾಗ ಇಲ್ಲಿ ನಾನು ಬಿರಿಯಾನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೈಸ್ ಎಲ್ಲ ಮಾಡಿಟ್ಟಿದ್ನಲ್ಲ, ಒಂದು 3 ಲೇಯರ್ ಬರೋ ತರ ನಾನು ಇಲ್ಲಿ ರೈಸ್ನ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ರೈಸ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟಿದ್ವಲ್ಲ ಕಲರ್ ಕೇಸರಿ ದಳ, ಅದನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೇನೆ ಫ್ರೈ ಮಾಡಿಟ್ಟಿರೋ ಈರುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು 1 ಲೇಯರ್ ದಮ್ ಕಟ್ಟಿ ಇಡ್ತಾ ಇದ್ದೀನಿ. ಅದೇ ತರನೇ ನೆಕ್ಸ್ಟ್ ಕೂಡ ಅಷ್ಟೇನೆ ಮಾಮೂಲಿಯಾಗಿ ರೈಸ್ನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಹಾಗೇನೆ ಕೇಸರಿ ಕಲರ್ ಇಷ್ಟನ್ನು ಹಾಕ್ಬಿಟ್ಟು ಮತ್ತೆನೆ ಹಾಗೇನೆ ಮಾಡ್ಕೊಳ್ಳೋದು. ನಾನೊಂದು 3 ಸ್ಟೆಪ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ 2 ಕೂಡ ಮಾಡ್ಕೊಬಹುದು. ಇನ್ನು ಫೈನಲ್ ಆಗಿ ಉಳಿದಿರೋ ರೈಸ್ ಎಲ್ಲ ನಾನು ಹಾಕ್ಬಿಟ್ಟು ನೀಟಾಗಿ ಈ ತರ ಫುಲ್ಲು ಪ್ರೆಸ್ ಮಾಡ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೇನೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದು ಮತ್ತೆ ಕೇಸರಿಯಲ್ಲಿ ನೆನೆಸಿಟ್ಟಿರೋ ಹಾಲು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ದಮ್ ಕಟ್ಬಿಡ್ಬೇಕು. ನೀವು ಬೇಕು ಅಂತಂದ್ರೆ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಪಾತ್ರೆ ಸುತ್ತನೂ ದಮ್
ತಗೋಬಹುದು. ಇನ್ನು ಇದಕ್ಕೆ ನಾನು ಅನ್ನ ಮಾಡಿಟ್ಕೊಂಡಿದ್ದ ನೀರ್ ಇತ್ತಲ್ಲ ಅದೊಂದ್ 2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಮೇನ್ ಇದನ್ನ ಸೇರಿಸ್ಲೇಬೇಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇನ್ನ ಈ ಕಡೆ ದಮ್ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನೀಟಾಗಿ ಹೇರ್ ಔಟ್ ಆಗದಿರೋ ತರ ದಮ್ ಕಟ್ಬಿಡ್ಬೇಕು. ಅದಕ್ಕಾಗಿ ನಾನು ಮೇಲೆ ಒಂದು ವೆಯ್ಟ್ ಆಗಿರೋ ಕಲ್ಲನ್ನ ಇಟ್ಟಿದ್ದೀನಿ. ಇನ್ನು ಅದು ಆಗ್ತಾ ಇರ್ಲಿ, ಒಂದ್ 20 ನಿಮಿಷನಾದ್ರೂ ದಮ್ ಕಟ್ಬೇಕಾಗುತ್ತೆ. ನಾವು ಒಂದ್ ತವಾನ ಇಟ್ಬಿಟ್ಟು ದಮ್ ಕಟ್ರೆ ಈಕ್ವಲ್ ಆಗಿ ಕುಕ್ ಆಗುತ್ತೆ. ಇನ್ನ ಅದಾಗ್ತಾ ಇರ್ಲಿ. ಇನ್ನು ಈ ಕಡೆ ನಾನು ಕೇರಳ ಸ್ಟೈಲ್ ಚಿಕನ್ ರೆಸಿಪಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಫ್ರೈ ಮಾಡಿದ್ನಲ್ಲ ಕಡಾಯಿ, ಅದೇ ಇಲ್ಲೇ ಸ್ವಲ್ಪ ಎಣ್ಣೆ ಇತ್ತು, ಅದಕ್ಕೇನೆ ಚಕ್ಕೆ, ಲವಂಗ, ಸೋಂಪು ಮತ್ತೆ ಮೆಣಸು, ಏಲಕ್ಕಿ ಒಂದೇ ಒಂದು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 3/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ನೀವು ಚಿಕನ್ 1.5 kg 2 kg ತಗೊಂಡ್ರೆ ಏಲಕ್ಕಿನ ಒಂದ್ 2-3 ಸೇರಿಸ್ಕೊಳ್ಳಿ, ಆಯ್ತಾ. ಇನ್ನು ಇವಾಗ ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಹಸಿ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಅದು ಕೂಡ ಫ್ರೈ ಆದ್ಮೇಲೆ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಒಂದ್ ಸ್ವಲ್ಪ ಕರಿಬೇವು, ಇಷ್ಟನ್ನೆಲ್ಲ ನಾವು ಗ್ಯಾಸ್ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ನಾವು ಮುಂಚೆನೆ ಫ್ರೈ ಮಾಡಿಬಿಟ್ರೆ ಮಸಾಲೆ ಎಲ್ಲ ಕೈ ಬಂದ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ನಾನು ಸೇರಿಸ್ಕೊಬೇಕು. ಅದರಲ್ಲಿ ಫ್ರೆಶ್ ತೆಂಗಿನಕಾಯಿನ ತಗೋಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಈ ಕಡೆ ಆರ್ತಾ ಇರ್ಲಿ, ತಣ್ಣಗಾಗ್ಲಿಕ್ಕೆ ಬಿಡೋಣ. ಇನ್ನು ಇವಾಗ ಕುಕಿಂಗ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮಡಕೆನ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಈ ಕೇರಳ ಸ್ಟೈಲ್ ಚಿಕನ್ ರೆಸಿಪಿ ಎಲ್ಲ ಆದಷ್ಟು ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಮಡಕೆಯಲ್ಲೇನೆ ಮಾಡ್ತಾ ಇದ್ದೀನಿ. ಒಂದು ಮಡಕೆಗೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಕಪ್ ಆಗೋಷ್ಟು ಈರುಳ್ಳಿ ಬಂದು ಇಲ್ಲಿ ಮೀಡಿಯಂ ಸೈಜ್ ಅಷ್ಟು ಒಂದು 2 ಈರುಳ್ಳಿ ಇದೆ. ಇದನ್ನ ಹಾಕ್ಬಿಟ್ಟು ಒಂಚೂರು ಬಾಡಿಸ್ಕೊಂಡು ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಅದನ್ನ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಇದು ಖಾರ ಇದೆ ಹಾಗಾಗಿ ನಾನು ಒಂದು 4ರಿಂದ 5 ತಗೊಂಡಿದ್ದೀನಿ. ಇನ್ನು ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು 1 ಕಪ್ ಆಗುವಷ್ಟು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬಂದು ಇಲ್ಲಿ ಮೀಡಿಯಂ ಸೈಜ್ 1 ತಗೊಂಡಿದ್ದೀನಿ. ನೀವು ಚಿಕನ್ ಜಾಸ್ತಿ ತಗೊಂಡ್ರೆ 2 ತಗೊಳ್ಳಿ. ಇನ್ನು ಇದು ಈ ಕಡೆ ಬೇಯ್ತಾ ಇರಲಿ ಟೊಮೆಟೊ, ಅಷ್ಟೊತ್ತಿಗೆ ನಾವು ಮಸಾಲೆನ ರುಬ್ಕೊಂಡು ಬರೋಣ. ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿತ್ತು. ಇನ್ನು ಮಿಕ್ಸರ್ ಜಾರ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲ ನಾನು ಸೇರಿಸ್ಬಿಟ್ಟು, ಇದು ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಈ ಮಸಾಲ ರೆಡಿನೇ ಆಗುತ್ತೆ. ಈ ಮಸಾಲ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ. ಏನ ಈ ಕಡೆ ನೈಸ್ ಆಗಿ ನೋಡಿ ಈ ತರ ರುಬ್ಕೊಬೇಕು. ನಾವು ಅದನ್ನ ರುಬ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು, ಇದರ ಮಿಕ್ಸಿ ಜಾರಲ್ಲಿ ಉಳ್ದಿತ್ತು ನೋಡಿ ಮಸಾಲ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಒಂಚೂರು ಕುದಿಲಿಕ್ಕೆ ಬಿಡಬೇಕು. ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಮೊದ್ಲೇನೆ ಮಸಾಲೆ ಎಲ್ಲ ಫ್ರೈ ಮಾಡಿ ಇರ್ತೀವಲ್ವಾ, ಹಾಗಾಗಿ 1-2 ನಿಮಿಷ ಕುದಿಸಿದ್ರೆ ಸಾಕು. ಇನ್ನು ಈ ತರ ಕುದೀತಾ ಇರೋ ಟೈಮಲ್ಲಿ ನಮ್ಗೆ ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರ್ನ ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನೀನು ಅಷ್ಟು ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಬಿರಿಯಾನಿನೂ ಕೂಡ ರೆಡಿ ಆಗಿತ್ತು. ಅದನ್ನು ಕೂಡ ಗ್ಯಾಸ್ನ ಆಫ್ ಮಾಡಿದೆ. ಒಂದು 20 ನಿಮಿಷ ದಮ್ ಕಟ್ಟಿದ್ರೆ ಸಾಕು. ಇನ್ನು ನೋಡ್ತಾ ಇರ್ಬೋದು ನೀವು ಈ ಕಡೆ ಚಿಕನ್ ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ನಾವು ಚಿಕನ್ನ ಸೇರಿಸ್ಬೇಕಾಗುತ್ತೆ. ನಾನು ಆಗ್ನೇ ಹೇಳ್ದಂಗೆ ಇಲ್ಲಿ 3/4 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಇನ್ನು ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟನ್ನ ಮಾತ್ರ ಸೇರಿಸ್ಕೊಂಡು, ಆ ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಕುದಿಸ್ಕೊಬೇಕು. ಇದು ಈ ಕಡೆ ಕುದೀತಾ ಇರ್ಲಿ, ಇಲ್ಲಾಂದ್ರೆ ಒಂದು 20 ನಿಮಿಷ ಕುದಿಸ್ಬೇಕು. ಅಷ್ಟೊತ್ತಿಗೆ ನಾವು ಒಂದು ಸ್ವೀಟ್ ರೆಸಿಪಿನ ಮಾಡ್ಬಿಡೋಣ. ಇದು ರವಾ ಬಳಸ್ಕೊಂಡು ಮಾಡ್ತಿರೋದು. ರವೆ ಹಲ್ವಾ ಅಂತ ಏನಾದ್ರು ಅನ್ಕೋಬಹುದು, ಅಥವಾ ಒಂದು ಸ್ವೀಟ್ ರೆಸಿಪಿನಾದ್ರೂ ಅನ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ಒಂದು ಫ್ರೈ ಪ್ಯಾನ್ ನ ತಗೊಂಡು ಅದಕ್ಕೆ 1/4 ಕಪ್ ಅಷ್ಟು ರವೆನ ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಹುರಿದಿರೋ ರವೆ ಇದ್ರೆ ಡೈರೆಕ್ಟ್ ಆಗಿ ಹಾಗೇನೆ ಮಾಡ್ಕೊಬಹುದು. ನನ್ ಮನೇಲಿ ಹುರಿದಿರೋದು ರವೆ ಇರ್ಲಿಲ್ಲ, ಅಂದ್ರೆ ರೋಸ್ಟೆಡ್ ರವೆ ಇರ್ಲಿಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಅದು ರವೆನ ಇಲ್ಲ ಅಂದ್ರೆ ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಬೇಕು. ಇದೇನೆ ಟೇಸ್ಟ್. ಇನ್ನು ಹಾಗೇನೆ ಪಕ್ಕದಲ್ಲಿ ಹಾಲು ಬೇಕಿತ್ತು, ಅದನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡೆ.
ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತಲ್ಲ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಫ್ರೈ ಮಾಡ್ಕೊಂಡಿರೋ ರವೆ ಎಲ್ಲ ತಣ್ಣಗಾಗಿರುತ್ತೆ. ಇದು ರವೆ ತಣ್ಣಗಾದ್ಮೇಲೆ ನಾವು ಹಾಲನ್ನ ಸೇರಿಸ್ಕೊಬೇಕು. ಈ 1 ಕಪ್ ಆಗೋಷ್ಟು ರವೆಗೆ ಅರ್ಧ ಲೀಟರ್ ಹಾಲು ಕರೆಕ್ಟ್ ಆಗಿ ಆಗುತ್ತೆ. ಹಾಲನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರವೆನ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಗಂಟು ಗಂಟು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮತ್ತೆ ರವೆ ಚೆನ್ನಾಗಿ ಹೊಂದ್ಕೊಬೇಕು. ಈಗ ಅದು ನೆನೆಯಿಲ್ಲ ಅಂದ್ರೆ ಒಂದು 10 ನಿಮಿಷ ನೆನಿಬೇಕು. ಅಷ್ಟೊತ್ತಿಗೆ ನಾವು ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ, ಹಾಗೇನೆ ಗೋಡಂಬಿ, ದ್ರಾಕ್ಷಿ, ಹಾಗೇನೆ ಕಪ್ಪು ದ್ರಾಕ್ಷಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಬಾದಾಮಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಪ್ಯಾನ್ಗೆ 1/4 ಕಪ್ಗಿಂತನೂ ಸ್ವಲ್ಪ ಕಡಿಮೆ ಶುಗರ್ನ ತಗೊಂಡಿದ್ದೀನಿ. ಇದನ್ನ ನಾವು ಕ್ಯಾರಮಲ್ ರೀತಿ ಮಾಡ್ಕೊಬೇಕು. ಈ ಕ್ಯಾರಮಲ್ ರೀತಿ ಇದು ಬರ್ಲಿಕ್ಕೆ ಇಲ್ಲಾಂದ್ರೂ ಒಂದು 10 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಇದು ನೀಟಾಗಿ ಕ್ಯಾರಮೆಲ್ ಎಲ್ಲ ರೀತಿ ಬರುತ್ತೆ. ಅಂದ್ರೆ ನಾವು ಕೇಕ್ ಪುಡ್ಡಿಂಗ್ ಎಲ್ಲ ಮಾಡ್ತೀವಿ ನೋಡಿ, ಆ ತರ ಕನ್ಸಿಸ್ಟೆಂಟಿಗೆ ಬರಬೇಕು. ನೋಡಿ ಈ ತರ ಬರುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ನೀರನ್ನ ಸೇರಿಸಬಾರ್ದು, ಇದೇ ತರ ಮಾಡ್ಕೊಬೇಕು. ಇನ್ನು ಇದನ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರವೆನೂ ಕೂಡ ಇಲ್ಲಿ ಚೆನ್ನಾಗಿ ನೆಂದಿತ್ತು. ಇನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು. ನಾವು ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ತಳ ಹಿಡಿದು ಬಿಡುತ್ತೆ, ಗಂಟು ಬಂದ್ಬಿಡುತ್ತೆ. ಆದ್ರೂ ಒಂಚೂರು ಗಂಟು ತರ ಆಯ್ತು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು, ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಪ್ಯಾನ್ ಬಿಟ್ಟು ಬರಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸಲ ನೀವು ಟ್ರೈ ಮಾಡಿ. ಬೆಂಗಾಲಿ ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಿರ್ತಾರೆ, ಇದಷ್ಟು ಚೆನ್ನಾಗಿರುತ್ತೆ. ಇನ್ನು ನೋಡಿ ಈಗ ಇದು ಕೂಡ ರೆಡಿ ಆಯ್ತು. ಇದನ್ನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ಇದಕ್ಕೆ ಕಟ್ ಮಾಡಿರೋ ಬಾದಾಮಿ, ಸ್ವಲ್ಪ ಪಿಸ್ತಾ, ಗೋಡಂಬಿ ಇದನ್ನೆಲ್ಲ ನಾನು ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಗೋಡಂಬಿ, ದ್ರಾಕ್ಷಿ ಎಲ್ಲ ಯಾರು ಇಷ್ಟಪಡ್ತೀರೋ ಅವ್ರು ಈ ತರ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ, ಚೆನ್ನಾಗಿರುತ್ತೆ. ಇನ್ನು ಅದು ಕೂಡ ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ಚೆನ್ನಾಗಿ ಚಿಕನ್ ಬೆಂದಿತ್ತು. ಏನಿಲ್ಲ ಅಂತಂದ್ರೂ ಚಿಕನ್ ಚೆನ್ನಾಗಿ ಒಂದು 20 ನಿಮಿಷ ಬೇಯಿಸ್ಕೊಬೇಕು. ನಾನು ಒಂದು 20 ನಿಮಿಷ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದ್ರ ಜೊತೆಗೆ ರುಚಿನೂ ಕೂಡ ಎಕ್ಸಲೆಂಟ್ ಆಗಿ ಬಂದಿತ್ತು. ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದು ಕೂಡ ರೆಡಿ ಆಯ್ತು. ಇನ್ನು ಈ ಕಡೆ ನೋಡಿ ಬಿರಿಯಾನಿನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ನಾನು ಹೇಳ್ಕೊಟ್ಟಿರೋ ರೀತಿ ಮಾಡಿ, ಖಂಡಿತ ಹೈದರಾಬಾದ್ ಸ್ಟೈಲ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ರೊಬ್ರು ಮಾಡಿದಾಗ ಮಸಾಲೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಇಲ್ಲ ಅಂತಂದ್ರೆ ಕಡಿಮೆ ಆಗ್ಬಿಟ್ಟಿರುತ್ತೆ. ಆ ಥರ ಏನೂ ಆಗೋದಿಲ್ಲ. ನಾನು ತೋರಿಸ್ಕೊಟ್ಟಿರೋ ಕನ್ಸಿಸ್ಟೆಂಟಿಯಲ್ಲಿ ಮಾಡಿ. ಇದು ಇಲ್ಲ ಅಂತಂದ್ರೂ ಒಂದು 4ರಿಂದ 5 ಜನ ಊಟ ಮಾಡ್ಬೋದು. ನಾವು 4 ಜನ ಇದ್ವಲ್ಲ, ನಮಗೆ ಕರೆಕ್ಟಾಗಿ ಆಗುತ್ತೆ ಇದು ರೆಸಿಪಿ. ಈಗ ನೋಡಿ ಫೈನಲ್ ಆಗಿ ಈ ತರ ಇತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೈದರಾಬಾದ್ ಬಿರಿಯಾನಿ, ಕೇರಳ ಸ್ಟೈಲ್ ಚಿಕನ್ ರೆಸಿಪಿ. ಹಾಗೆ ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಸ್ವೀಟು. ಈ ನ್ಯೂ ಇಯರ್ಗೆ ಈ ಥರ ಅಡುಗೆನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಇನ್ನು ಇದು ಈ ವರ್ಷದ ಕೊನೆ ಅಡುಗೆ ಅಂತಾನೆ ಹೇಳ್ಬೋದು. ನಾನು ನೆಕ್ಸ್ಟ್ 12 ಗಂಟೆ ಆದಮೇಲೆ 2026 ಸ್ಟಾರ್ಟ್ ಆಗಿಬಿಡುತ್ತೆ. ನಾಳೆ ಗುರುವಾರ ಇದ್ದಿದ್ದರಿಂದ ನಾವು ಚಿಕನ್ ಏನು ತಿನ್ನಲ್ವಲ್ಲ, ಹಾಗಾಗಿ ಮುಂಚೆನೇ ಮಾಡ್ಕೊಂಡು ತಿಂದಿದ್ದು. ಎವ್ರಿ ಇಯರ್ ಈ ಥರ ಮಾಡ್ತೀವಿ. ಸಾಕಷ್ಟು ಖುಷಿ, ಸಂತೋಷ ಮತ್ತೆ ಸಕ್ಸಸ್ ಕೊಡಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತೇನೋ ಮಳೆ ಬಂದಿರೋ ತರ ಫೀಲಿಂಗ್ ಅಲ್ವಾ? ಚೆನ್ನಾಗೈತಿ. ಅದು ರಾಯರ ದಿನ ಬೇರೆ, ಗುರುವಾರ. ನ್ಯೂ ಇಯರ್ ಈ ವರ್ಷ ಎಲ್ಲ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರಲಿ. ದುಡ್ಡು ಚೆನ್ನಾಗಿರ್ಲಿ ನಿನ್ನ ಹತ್ರ. ಚೆನ್ನಾಗಿಲ್ಲ. ನೈಟ್ 12 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಮೆನಿ ಮೋರ್ ಹ್ಯಾಪಿ ನ್ಯೂ ಇಯರ್. 2025ರಲ್ಲಿ ಯಾವ್ಯಾವುದು ಕಹಿ ಘಟನೆ ಆಗಿದೆಯೋ ಅದೆಲ್ಲ ಮರ್ತೋಗಿ ಸಿಹಿದ್ ಮಾತ್ರ ನೆನಪಿರಲಿ. ಹಾಗೆಯೇ 2026 ಎಲ್ಲಾನು ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಫಸ್ಟು 2026 ನ್ಯೂ ಇಯರ್ ದಿನ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನನ್ನ ಕಡೆಯಿಂದ, ನಮ್ಮ ಯಜಮಾನ್ರ ಕಡೆಯಿಂದ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ.
ಇನ್ನು ನಾವು 10:30ಗೆಲ್ಲ ಊಟನ ಮುಗಿಸ್ಕೊಂಡ್ವಿ. ನಮ್ಮ ಮನೆಯವ್ರಿಗೂ ಎಲ್ರಿಗೂ ಬಿರಿಯಾನಿ ಎಲ್ಲ ತುಂಬ ಇಷ್ಟ ಆಯಿತು. ಇನ್ನು ಅದಾದಮೇಲೆ ನಾನು ಇವತ್ತು ನ್ಯೂ ಇಯರ್ ಇದೆ, ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಯಾಕಂದರೆ ಸ್ವಲ್ಪ ಡ್ಯೂಟಿಗೆ ಹೋಗಿ ಬರಬೇಕಿತ್ತು, ಹಾಗಾಗಿ ಬೆಳಿಗ್ಗೆನೇ ಎದ್ದು ಫ್ರೆಶ್ನಪ್ ಎಲ್ಲ ಆಗಿ ಇವಾಗ ತಲೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಶೀತ ಥಂಡಿ ಇದೆ ನೋಡಿ, ಸ್ವಲ್ಪ ತೇವಾಂಶ ಜಾಸ್ತಿ, ಹಾಗಾಗಿ ಸ್ವಲ್ಪ ಏರ್ ಡ್ರೈಯರ್ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಇವತ್ತು ನ್ಯೂ ಇಯರ್ ಜೊತೆಗೆ ನನ್ನ ಬರ್ತ್ಡೇ ಕೂಡ ಇದೆ. ಈ ವರ್ಷ ನಮಗೆ ಎವ್ರಿ ಇಯರ್ ನ್ಯೂ ಇಯರ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಅವತ್ತೆಲ್ಲ ಖುಷಿಯಿಂದೆಲ್ಲ ಇರ್ತಾರೆ. ಅವತ್ತೇ ಅಂತಲ್ಲ, ಮಾಮೂಲಿಯಾಗಿ ಹೇಳ್ತಿರ್ತಾರೆ ನೋಡಿ, ನ್ಯೂ ಇಯರ್ ದಿನ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ವರ್ಷ ಪೂರ್ತಿ ಹಂಗೆ ಇರ್ತೀವಂತ. ಆ ಥರ ಯಾವಾಗಲೂ ಅಷ್ಟೇ ಖುಷಿಯಾಗಿ ಚೆನ್ನಾಗಿರಬೇಕು. ಎಲ್ಲರೂ ಹಾಗೆ ಇರಿ. ಎಲ್ರಿಗೂ ಒಂದ್ಸಲ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀನಿ. ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ದೇವರು ಎಲ್ಲನೂ ಕೊಟ್ಟು ಕಾಪಾಡಲಿ. ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಏರ್ ಡ್ರೈಯರ್ ಎಲ್ಲ ಮಾಡಿದ್ದಾದ್ಮೇಲೆ ಹೇರ್ ಕೂಡ ನೀಟಾಗಿ ಡ್ರೈ ಆಗಿದೆ. ಇನ್ನು ಅದಾದಮೇಲೆ ನನ್ನ ಮಗನಿಗೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇವತ್ತಲ್ಲ, ಇನ್ನೊಂದು ವೀಕ್ ಇದೆ. ಹಾಗಾಗಿ ಡ್ರೆಸ್ನು ಕೂಡ ಆರ್ಡರ್ ಮಾಡಿದ್ದೆ. ಅವರು ಟೀಚರು ಕಾಲ್ ಮಾಡಿ ಈ ಡ್ರೆಸ್ನೆಲ್ಲ ವೇರ್ ಮಾಡಿಬಿಟ್ಟು ಮಗುಗೆ ಫೋಟೋನ ಕಳಿಸಿ ಅಂತಂದರು. ಹಾಗಾಗಿ ಅದನ್ನ ಒಂಚೂರು ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಡ್ರೆಸ್. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನ್ಯೂ ಇಯರ್ ಇದೆಯಲ್ಲ, ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಕೆಲ್ಸಕ್ಕೆ ಬಂದಿದ್ದೀನಿ. ರಜೆ ಹಾಕಿಲ್ಲ, ಒಂದು ಹಾಫ್ ಟೈಮ್ ಆದ್ರೂ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ನು ನಮ್ಮ ಯಜಮಾನ್ರವರು ರಾತ್ರಿ ಕೇಕ್ ಕಟ್ ಮಾಡಿಸಿಲ್ಲ, ಅಂದರೆ ಫೋನ್ ಮಾಡಿದರು ನಮ್ಮ ತರುಣಿಗೆ. ಅದು ಅಂತೇನೋ ಹೇಳ್ತಾಯಿದ್ರು. ನನಗೆ ಗೊತ್ತಾಗೋಯ್ತು ಇವರೇನೋ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅಂತ. ಹಾಗಾಗಿ ಇವಾಗ ನಾನು ಡ್ಯೂಟಿಗೆ ಬಂದಿದ್ದೀನಲ್ಲ, ಮೋಸ್ಟ್ಲಿ ಇವಾಗ ಸರ್ಪ್ರೈಸಾಗಿ ಏನಾದರೂ ಮಾಡ್ಬೋದು ಅನಿಸುತ್ತೆ. ಯಾಕಂದರೆ ನಾನು ಮನೇಲಿದ್ದರೆ ಅವ್ರು ಮಾಡೋದಿಲ್ಲ, ಗೊತ್ತಾಗಿಬಿಡುತ್ತೆ ಅಂತೇಳಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಡ್ಯೂಟಿ ಮುಗೀತು, ಇವಾಗ ಹೊರಡ್ತಾ ಇದ್ದೀನಿ. ನೋಡಬೇಕು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನು ಅಂತ ಹೇಳಿ. ನನಗೆ ಯಾಕೋ ಸ್ವಲ್ಪ ಡೌಟ್ ಇದೆ. ನಾನು ಅಂದ್ಕೊಂಡೆ ರಾತ್ರಿನೇ ಕೇಕ್ ಕಟಿಂಗ್ ಮಾಡಿಸ್ತಾರೆ ಅಂತ. ಅವರೇ ಒಬ್ರಿಗೊಬ್ರು ಮುಖ ನೋಡ್ಕೊಂಡೆಲ್ಲ ಸ್ಮೈಲ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಇನ್ನು ನೋಡಬೇಕು, ನಂಗೆ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ನಮ್ಮ ತರುಣ ನಾಳೆ ಮಾಡೋಣ ಅಂತಿದ್ದ. ಆಮೇಲೆ ಯಾಕೆ ಮಾಮ ಫೋನ್ ಮಾಡಿತ್ತಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲ ಮಾಮ ಅಲ್ಲ, ಮಾಮ ಮಾಡಿಲ್ಲ, ನನ್ನ ಫ್ರೆಂಡ್ ಮಾಡಿರೋದು ಅಂತೆಲ್ಲ ಹೇಳ್ತಾ ಇದ್ದ. ಇನ್ನು ನನಗೆ ಯಾಕೋ ಡೌಟ್ ಇದೆ. ಇವಾಗ ಮನೆಗೆ ಹೋಗ್ತಾ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅಂದರೆ ಸರ್ಪ್ರೈಸ್ ಪಾರ್ಟಿ ಅಂದರೆ ಕೇಕ್ ಕಟ್ಟಿಂಗು ಅದು ಅಷ್ಟೇ. ನಾವೇನು ತೀರಾ ಲಕ್ಸುರಿಯಾಗೆಲ್ಲ ಏನೂ ಮಾಡ್ಲಿಕ್ಕೆ ಹೋಗಲ್ಲ. ಸಿಂಪಲಾಗಿ ಎವ್ರಿ ಇಯರ್ ಕೇಕ್ ಕಟ್ಟಿಂಗ್ ಅಷ್ಟೇ ಮಾಡೋದು. ಕೇಕ್ ಕಟ್ಟಿಂಗ್ ಮಾಡಿ ನಾನ್ ವೆಜ್ ಊಟ ಮಾಡಿ ತಿಂತೀವಿ. ಮತ್ತು ಗುರುವಾರ ಇದ್ದರಿಂದ ನೆನೆನೇ ನಾನ್ ವೆಜ್ ಮಾಡಿ ಊಟ ಮಾಡಿದ್ವಿ. ನೋಡಬೇಕು ಈಗ ಮನೆಗೆ ಹೋಗಿ ಏನು ಸರ್ಪ್ರೈಸ್ ಇದೆ ಅಂತ ನೋಡಬೇಕು. ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತಾ ಇದೆ ಅಂತ. ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ ಅವರು. ಈಗ ನಾನು ಡ್ಯೂಟಿಗೆ ಬಂದಿದ್ದೀನಲ್ಲ, ಇವಾಗ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ಈಗ ಹೊರಡ್ತಾ ಇದ್ದೀನಿ, ನೋಡೋಣ ಹೋಗ್ಬಿಟ್ಟು. ಬಂತು ಅವ್ನ್ ಬರೀ ಕೇಕ್ ಕಟ್ ಮಾಡ್ಸೋಣ ಅಂತ ನಾಳೆ ಅಂದೆ. ಅದು ಮನೆಗೆ ಬಂದ್ಮೇಲೆ ಬಿರಿಯಾನಿ ಮಾಡ್ಬೇಕಾದ್ರೆ ನೀನ್ ಫೋನ್ ಮಾಡಿ ಅವ್ನಂತೆ ಅದು ಅಂತ ಅವ್ನು ಎತ್ಕೊಂಡು ಫೋನ್ ಹಚ್ಬೋದ ಹಂಗೂ ನಾನು ಕೇಳಿದೆ. ನೀನ್ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ಗೊತ್ತಾಯ್ತು, ನೀವು ಹಚ್ಬೋದ್ರಲ್ಲ. ಅವಾಗ ಈಗ ಕಟ್ ಮಾಡ್ಸೋಣ ಅಂತ ಬೆಳಗ್ಗೆ ಮಾಡ್ಸಂಬಿಡ್ಲ. ಸರಿ, ಈಗ ರೆಡಿ ಆಗ್ಬಿಟ್ಟು ಬರೋ. ಮೀಟಿಂಗ್ ಏನು ದೊಡ್ಡ ಮೀಟಿಂಗ್ ಅದೇ ನನ್ಗೆ. ನೀನಾ ಪ್ರಿಯಾ? ಇದು ನ್ಯೂ ಇಯರ್ ನಾವು ಲವ್ ಮಾಡ್ಬೇಕಾದ್ರೆ ನ್ಯೂ ಇಯರ್ ಫೋಟೋ ತಾನೇ ಸ್ಟುಡಿಯೋಗೂ ಹೊಡಿಸಿದ್ವಲ್ಲ. ನಿಜ, ನೀನು ಜನ್ಮದ ಪರಮಶತ್ರುಗಳೇ. ಇದು ಯಾವಾಗ ನಾನು ಕಂಪ್ಯೂಟರ್ ಕ್ಲಾಸ್ ಹೋಯ್ತಾ ಇದ್ದೆ ಅವಾಗ ಸನ್ಮಾನ ಮಾಡಿ. ಹಂಗಾದ್ರೆ ಸನ್ಮಾನ ಇಷ್ಟೆಲ್ಲ ಎಫರ್ಟ್ ಹಾಕಿರೋದಕ್ಕೆ ಸನ್ಮಾನ. ಇವೆಲ್ಲ ನನ್ನ ಹಾಸ್ಟೆಲ್ ಫೋಟೋ. ಇವೆಲ್ಲ ಇದು ರಾಘವೇಂದ್ರ ಎಲ್ಲಿತ್ತು?
ಕೆಲಸ ಹತ್ರ ಅದ್ ಮಣಿಕೊಂಡಿದ್ದೆ ಹಂಗೆ ಅವತ್ತು ಅಲ್ಲಿತ್ತ ಅಂತ ಅನ್ನಿಸ್ತು. ಇದು ಸಂಕ್ರಾಂತಿ ಫೋಟೋ ಇದೆ. ರೆಡಿಯಾಗಿ ಬರ್ತೀನಿ, ವೆಯ್ಟ್ ಮಾಡ್ರಿ. ಡ್ರೆಸ್ ಇದು ಆಯ್ತಾ? ಡ್ರೆಸ್ಸು ಚೆನ್ನಾಗೈತೆ. ಆಯ್ತಾ? ಹಾಕೊಂಡು ರೆಡಿ ಆಗುವ. ಇನ್ನ ನಾನು ಈ ಬ್ಲಾಗ್ ನ ಮುಂಚೆನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡ್ರೆಸ್ ಎಲ್ಲ ಬಂದಿತ್ತು ನೋಡಿ, ಆ ಲಿಂಕ್ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ, ಅದು ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಎಡಿಟ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಮುಂಚೆನೆ ಈ ಬ್ಲಾಗ್ ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ನನ್ನ ಬರ್ತಡೇಗೆ ಅಂತೇಳಿ ಡ್ರೆಸ್ಸು ಮತ್ತೆ ನಾನು ವೇರ್ ಮಾಡಿದ್ದೀನಿ ನೋಡಿ ಜುವೆಲರ್ಸ್, ಅದನ್ನೆಲ್ಲ ಕೊಡ್ಸಿದ್ರು. ಈ ವರ್ಷನೂ ತುಂಬಾ ಖುಷಿಯಿಂದ ಅವರು ನ್ಯೂ ಇಯರ್ ಮತ್ತೆ ನನ್ನ ಬರ್ತಡೇನ ತುಂಬಾ ಸರ್ಪ್ರೈಸ್ ಆಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ವರ್ಷನೂ ಮಾಡ್ತಾರೆ, ಆದ್ರೆ ಈ ಸಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ, ನನ್ಗೆ ಶಾಕ್ ಆಯ್ತು. ಅವ್ರು ನಾರ್ಮಲ್ ಆಗಿ ನೈಟೇ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಡ್ತಾರೆ. ಇನ್ನ ಬೆಳಿಗ್ಗೆ ಎಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ, ಈ ಸಲ ದೇವಸ್ಥಾನಕ್ಕೆಲ್ಲ ಹೋಗಿರ್ಲಿಲ್ಲಲ್ಲ. ಇನ್ನ ಡ್ಯೂಟಿಗೆ ಹೋಗಿ ಬಂದ್ಮೇಲೆ ಅವರು ಈ ತರ ಸರ್ಪ್ರೈಸ್ ಆಗಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿದ್ರು. ಇನ್ನ ನಾನು ಮುಂಚೆನೆ ಹೇಳಿಲ್ವಾ, ನಂಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿ ಅವ್ರು ವಿಡಿಯೋ ಮಾಡ್ತಾ ಇರೋದಕ್ಕೆ ಇಲ್ಲ ಅಂತ ಹೇಳ್ತಿದ್ರೆ. ಇಲ್ಲ, ನನಗೆ ಗೊತ್ತಿದ್ದವ್ರು ಕೇಕ್ ಕಟಿಂಗ್ ಎವ್ರಿ ಇಯರ್ ಅಷ್ಟೇ ಈ ತರ ಹಾರ್ಟ್ ಕೇಕ್ ಮಾಡಿ, ಅದು ರೆಡ್ ಕಲರ್ ಇರಬೇಕು, ರೆಡ್ ಕಲರ್ ಮಾಡಿಸಿ ಬಂದು ಕಟ್ ಮಾಡಿಸ್ತಾರೆ. ಸ್ವಲ್ಪ ಫೋಟೋ ಎಲ್ಲ ಆಗಿದಾರಲ್ಲ, ಡೆಕೋರೇಷನ್ ಮಾಡಿದ್ದೆಲ್ಲ ಇವ್ರದೇ ಅಂತ ಐಡಿಯಾ. ಅದು ಅಲ್ದೇನೆ ಈ ವರ್ಷ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ರು ನಮ್ಮ ಯಜಮಾನ್ರು. ಅದನ್ನ ನೋಡಿ ನನಗೂ ಖುಷಿ ಆಯ್ತು. ಇನ್ನು ಅವರೇನೆ ನಿಂತು ನೀಟಾಗಿ ಕೇಕ್ನೆಲ್ಲ ಮಾಡಿಸ್ಕೊಂಡು ತಗೊಂಡ್ ಬಂದ್ರಂತೆ. ಅಷ್ಟು ಕೇಕು ಅಷ್ಟೇನೆ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿತ್ತು. ಈ ಸಲ ಬರ್ತಡೆಗೆ ಮಾಮೂಲಿಯಾಗಿ ಅವ್ರ ಅಕ್ಕನ ಮಕ್ಳು ಎಲ್ಲರೂ ಬಂದಿದ್ರು. ತುಂಬ ಚೆನ್ನಾಗಿತ್ತು. ಅವರು ಕೂಡ ಸರ್ಪ್ರೈಸ್ ಆಗೇನೆ ಎಲ್ಲನೂ ರೆಡಿ ಮಾಡಿದ್ರು. ಫೋಟೋಗಳೆಲ್ಲ ಮೆಮೊರಿಯಾಗಿ ಹಾಕಿದ್ರಲ್ವ, ಅದು ಖುಷಿ ಕೊಡ್ತು. ಇನ್ನು ನಿಮ್ಗೇನಾದರೂ ಈ ಡ್ರೆಸ್ದು ಲಿಂಕ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಅಂತ ತಿಳಿಸಿ, ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿ ಹೋಗಿಬೇಕಂದ್ರೆ ನೀವು ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು ಈ ಸಲ ಬರ್ತಡೇ ಪಾರ್ಟಿ. ಅದರಲ್ಲೂ ಕೂಡ ಯಜಮಾನ್ರು ಒಂದ್ಸಲ ತುಂಬ ಖುಷಿಯಿಂದ ಇದ್ರಲ್ಲ ಈ ಸಲ, ಅದು ನನಗೆ ಇನ್ನೂ ಖುಷಿ ಕೊಡ್ತು. ಈ ವರ್ಷ ನಾವು ಅನ್ಕೊಂಡಿರೋದೆಲ್ಲ ದೇವರು ನಮಗೆ ಕೊಡಲಿ, ಹಾಗನೇ ಯಾವಾಗಲೂ ನಮಗೆ ರಾಯರು ಬ್ಲೆಸ್ಸಿಂಗ್ ಮಾಡಲಿ ಅಂತ ಅಂದ್ಕೊಳ್ತೀವಿ, ಮಾಡ್ತಾರೆ ಕೂಡ. ಇನ್ನು ಈ ವರ್ಷ ನಾನಂತೂ ತುಂಬ ಖುಷಿಪಟ್ಟೆ. ನಂಗೆ ಗೊತ್ತಿತ್ತು, ಆದರೆ ಇವರು ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಪಾರ್ಟಿ ಕೊಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಇನ್ನು ನಾವು, ನನ್ನ ಮಗ ಮತ್ತು ನಮ್ಮ ತರುಣ ಮತ್ತು ನಮ್ಮ ಯಜಮಾನ್ರು ಇದ್ದಾರಲ್ಲ ಅಕ್ಕ, ಅವ್ರ ಅಕ್ಕನ ತಮ್ಮನ ಹೆಂಡತಿ, ಅವ್ರ ಮಗು ಎಲ್ಲರೂ ಕೂಡ ಬಂದಿದ್ರು. ಇನ್ನು ಸಿಂಚು ನಿಮ್ಗೆ ಗೊತ್ತೇ ಇದೆ, ಬ್ಲಾಗಲ್ಲೆಲ್ಲ ಬರ್ತಿರ್ತಾಳೆ. ಇತ್ತೀಚೆಗೆ ಕಡಿಮೆ, ಯಾಕಂದರೆ ಅವಳು ಇವಾಗ 10th ಅಲ್ವಾ, ಸ್ಕೂಲ್ಗೆಲ್ಲ ಬೇಗನೆ ಹೋಗ್ತಾಳೆ, ಬರೋದು ಲೇಟು. ಹಾಗಾಗಿ ನಮ್ಮ ಮನೆಗೂ ಕೂಡ ಜಾಸ್ತಿ ಬರೋದಿಲ್ಲ. ಸ್ಕೂಲಿಗೆಲ್ಲ ಹೋಗ್ತಿರ್ತಾಳಲ್ಲ, ಇನ್ನು ಓದೋದೆಲ್ಲ ಜಾಸ್ತಿ ಇರುತ್ತಲ್ಲ, ಸ್ಟಡೀಸ್ ಎಲ್ಲ. ಹಾಗಾಗಿ ಈ ಸಲ 10th ಬೇರೆ ಎಲ್ಲ, ಹಾಗಾಗಿ ಎಲ್ಲಿಗೂ ಬರ್ತಾ ಇಲ್ಲ, ಕುತ್ಕೊಂಡು ಮನೇಲಿ ಓದ್ಕೊಳ್ಳೋದೆಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ಈ ಸಲ ವಿಡಿಯೋದಲ್ಲಿ ಕಾಣಿಸ್ತಿರೋದು ಸ್ವಲ್ಪ ಕಡಿಮೆ. ಅದಾದಮೇಲೆ ನಮ್ಮ ತರುಣನು ಕೂಡ ಕೇಕ್ ಕಟಿಂಗ್ ಮಾಡಿಬಿಟ್ಟು ತಿನ್ನಿಸ್ತಿದ್ದಾನೆ. ಎಲ್ಲರೂ ಅಷ್ಟೇ ಕಟಿಂಗ್ ಮಾಡಿ ಕೇಕ್ ಕಟಿಂಗ್ ಎಲ್ಲ ತಿನ್ನಿಸಿದ್ರು. ಇನ್ನು ನೋಡಿ, ನಮ್ಮ ಯಜಮಾನ್ರ ಮುಖದಲ್ಲಂತೂ ತುಂಬ ಸ್ಮೈಲ್ ಇತ್ತು ಈ ಸಲ, ಖುಷಿ ಆಯಿತು. ಇನ್ನು ಈ ಥರ ಇತ್ತು ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ನು. ಇನ್ನು ಕೇಕ್ ಎಲ್ಲ ಏನೋ ನಾನು ಮಾಡ್ಲಿಕ್ಕೆ ಹೋಗಿರಲಿಲ್ಲ, ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಕೇಕ್ ಎಲ್ಲ ಈ ಸಲ ಮಾಡಲಿಕ್ಕೆ. ಪ್ರಿವಿಯಸ್ ವಿಡಿಯೋದಲ್ಲೇ ನಾನು ಕೇಕ್ ಎಲ್ಲ ಯಾವ ಥರ ಮಾಡೋದು ಅಂತ ಹೇಳಿ ನೋಡಿ, ನಮ್ಮ ಅಮ್ಮ ಅವ್ರ ಹೆಂಡತಿ ಬರ್ತ್ಡೇ ಆಗಿರೋದಕ್ಕೆ ಏನು ಓಡಾಡ್ಕ ಮಾಡ್ತವ್ರೆ. ಅಮ್ಮ ವಿಶ್ ಮಾಡಮ್ಮ ಇಲ್ಲಿಂದ ವಿಡಿಯೋಯಿಂದ. ಒಂದೊಂದಾಗಿ ಬಿದ್ದೋಯ್ತಾ ಅವೆಲ್ಲ. ಮಾಡಿಕೊಳ್ಳಿ, ನಾನು ಇಲ್ಲಿ ಐ ಕಾರ್ಡಲ್ಲಿ ಕೊಡ್ತೀನಿ. ಇನ್ನು ಅದಾದಮೇಲೆ ಎಲ್ರೂ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲನೂ ತಗೊಂಡ್ವಿ. ನಾನು ಡ್ಯೂಟಿಗೆ ಹೋಗಿದ್ನಲ್ಲ, ಆಗ ಇವರು ಬ್ಲಾಗ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ, ಹೇಗೆ ಪ್ರಿಪ್ರೇಷನ್ ಮಾಡಿದ್ರು ಬರ್ತಡೆಗೆ ಅಂತೆಲ್ಲ ಹೇಳಿ. ಇಲ್ಲಿ ಒಂಚೂರು ವಿಡಿಯೋ ಸ್ಕಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ನಮ್ಮ ತರುಣನು ನಮ್ಮ ಯಜಮಾನ್ರು ಸೇರಿ ಮಾಡಿರೋದು ನೀವು ನೋಡ್ತಾ ಇರ್ಬೋದು. ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಗ್ತಿತ್ತು, ಅವ್ರು ಈ ಥರ ಎಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ನನಗೆ ಅದೇ ಶಾಕ್ ಆಯಿತು. ಇನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಕೇಕು
ಇನ್ನ ಇವರು ಕೇಕ್ ಆರ್ಡರ್ ಕೊಟ್ಟಿದ್ರು ನೋಡಿ, ಬೇರೆ ಬೇಕರಿಯಲ್ಲಿ ಕೊಟ್ಟಿದ್ರು, ಅವ್ರು ಮಾಡ್ಕೊಡ್ಲಿಲ್ವಂತೆ. ಅಲ್ಲೊಂಚೂರು ನಮ್ಮ ಮನೆಯವರು ರ್ಯಾಶ್ ಆಗಿ ಮಾತಾಡಿದ್ರಂತೆ, ಕೇಕ್ ರೆಡಿ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದ್ ಕಡೆ ಹೋಗಿ ಇವರು ಕೇಕ್ ರೆಡಿ ಮಾಡಿಸ್ಕೊಂಡ್ ಬಂದಿದ್ದಾರೆ ನಿಂತು ಅಲ್ಲೇನೆ. ಅವರು ಹಾಗೇನೆ ನಾವು ಯೂಟ್ಯೂಬ್ ಮಾಡೋದು ಅಂತ ಗೊತ್ತಾಗಿ ನಾವ್ ಹೇಗೆ ಕೇಕ್ ಎಲ್ಲಾನು ಮಾಡ್ತೀವಿ ಹಾಗೇನೆ ನಮ್ಮ ಅಂಗಡಿ ಅಡ್ರೆಸ್ ಎಲ್ಲ ನಾನು ಕೊಡಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಯಾವ್ದೇ ರೀತಿ ಪ್ರಮೋಷನ್ ಏನಲ್ಲ, ಕೇಕು ಕೂಡ ಆಫರ್ ಅಲ್ಲಿ ನಡೀತಾ ಇದೆ. ಅದು ಅಲ್ದೇನೆ ನ್ಯೂ ಇಯರ್ ಮತ್ತೆ ಇವಾಗೆಲ್ಲ ಬರ್ತಡೇ ಎಲ್ಲ ಮಾಡ್ತಿರ್ತಾರಲ್ಲ, ಇನ್ನ ಬೇಕು ಅಂತಂದ್ರೆ ನೀವು ಹೋಗಿ ತಗೊಳ್ಳಿ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.